ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ನೋಡಿ ನಮ್ಮನೆ ಹೊಳೆ ಹತ್ರ ಅಲ್ಲಿ ಬಲೆ ಅಲ್ಲಿ ಇಟ್ಟಿದ್ದೆ ನೋಡಿ, ಅಲ್ಲಿ ಸರಿಯಾಗಿ ನೋಡ್ಕೊಳ್ಳಿ. ಸೊ ಕಾಳಿಸಿ ಮೀನು ಅಲ್ಲಿ ಬಂದಿದೆ. ನಾನೀಗ ಅದನ್ನೀಗ ಓಡಿಸಿ ಉಂಟಲ್ಲ ಆ ಬಲೆಗೆ ಈಗ ತಾಗುವಾಗ ಮಾಡ್ತೀನಿ. ಕಾಮ್ ಕಾಮ್ ಸೊ ಇಲ್ಲ ಗೈಸ್, ಆ ಮೀನಿಗೆ ಉಂಟಲ್ಲ ಬೆಳಿಗ್ಗೆ ಹೊತ್ತಲ್ಲಿ ಮೀನಿಗೆ ಆ ಬಲೆದುಂಟಲ್ಲ ಬೀಣಿ ಉಂಟಲ್ಲ ತೋರ್ತದೆ. ಸೊ ನಾ ಅಲ್ಲಿಂದ ಹೊಡೆಯುವಾಗ ಉಂಟಲ್ಲ ಅದು ನಿಜವಾಗಿ ಮುಂದೆ ಹೋಗಿ ಆ ಬಲೆಗೆ ತಾಗಬೇಕು. ಅದುಂಟಲ್ಲ ನಾ ಹೊಡೆದು ಕೂಡಲೇ ಸೀದಾ ರಿಟರ್ನ್ ಹೋಗಿದೆ. ಸೊ ಅಲ್ಲಿಂದ ಈಗ ಈ ಬಲೆಗೆ ಅದು ತಾಗುದಿಲ್ಲ. ಸ್ವಲ್ಪ ಕತ್ಲೆ ಹೊತ್ತಾದರೆ ತಾಗ್ತಿತ್ತು. ಸೊ ಈಗ ತಾಗುದಿಲ್ಲ ಅದಕ್ಕೆ. ಸರಿ ಫ್ರೆಂಡ್ಸ್, ಮುಂದಿನ ನೆಕ್ಸ್ಟ್ ವಿಡಿಯೋದಕ್ಕೆ ಸಿಗೋಣ. ಫ್ರೆಂಡ್ಸ್, ಇದು ನೋಡಿ, ಇದು ನಮ್ಮನೆ ಹತ್ತಿರದಲ್ಲಿರುವ ಹೊಳೆ. ಸೊ ಇಲ್ಲಿ ಕಾಳಿಸಿ ಮೀನು ತುಂಬ ಒಂದು ಕರ್ಪ ಬಂದಿತ್ತು. ಸೊ ನಾನೇನು ಅಂದ್ಕೊಂಡೆ ಅಂದರೆ ತಾಗ್ಬೋದು ಅಂತ ಅಂದ್ಕೊಂಡೆ. ಮತ್ತೆ ಗೊತ್ತಾಯ್ತು ಅದು ತಾಗುದಿಲ್ಲ. ಅಂದರೆ ನಾನುಂಟಲ್ಲ ಇಲ್ಲಿ ಇದೆ ಆ ಬಲೆ ಹಾಕಿನಲ್ಲ, ಆ ಬಲೆ ಹಾಕಿದಲ್ಲಿ ಇಲ್ಲಿ ತನಕ ಬಂದಿತ್ತು. ನಾನು ಆಚೆಯಿಂದ ಬಂದು ಆ ಜೆಲ್ಲುಂಟಲ್ಲ ದೊಡ್ಡ ಜೆಲ್ಲಲ್ಲಿ ಜಪ್ದೆ ಗಟ್ಟಿ, ಅದುಂಟಲ್ಲ ನಿಜವಾಗಿ ಅದು ಅಲ್ಲಿ ಮುಂದೆ ಹೋಗಿ ಈ ಬಲೆಗೆ ತಾಗಬೇಕಿತ್ತು. ಅದು ತಾಗಲಿಲ್ಲ. ಯಾಕಂದರೆ ಅದುಂಟಲ್ಲ ಅದು ಸ್ವಲ್ಪ ಕೆಸರೆಲ್ಲ ಅದಕ್ಕೆ ಮೀನಿಗೆ ತಾಗಿರ್ತದೆ. ಅಲ್ಲಿ ಒಂದು ಬಲೆ ಉಂಟು ಅಂತ ಮೀನಿಗೆ ಗೊತ್ತಾಗ್ತದೆ. ಅದು ಏನು ಮಾಡಿದೆ ಅಂದರೆ ಅಲ್ಲಿಂದ ಸೀದಾ ರಿಟರ್ನ್ ಆಯ್ತು ಅದು ಮೀನು. ಇಲ್ಲಾಂದರೆ ತಾಗ್ತಿತ್ತು ಅದಕ್ಕೆ. ಫ್ರೆಂಡ್ಸ್, ಅದು ಉಂಟಲ್ಲ, ಸೊ ಅದು ಅದನ್ನೊಂದು 200 ರೂಪಾಯಿದು ಕಾಳಿಸಿ ಮೀನಿತ್ತು. ಅದು ಹೋಯ್ತು. ಮತ್ತೆ ಅದ್ರ ಬಗ್ಗೆ ನಾವೇನು ಆಸೆ ಪಡೋಂಗಿಲ್ಲ. ಸೊ ಅದು ಗಾಳ ಕೂಡ ಸಾಕ್ತಿದ್ದೆ. ನಾ ಈಗ ಎಳ್ಕೊಂತಿದ್ದೀನಿ ನೋಡಿ. ಸೊ ಗೈಸ್, ಮೀನುಗಾರಿಕೆ ಅನ್ನೋದು ತುಂಬ ಕುಂಠಿತ ಆಗ್ತಾ ಇದೆ. ಸೊ ನೋಡಿ, ಇದು ಈಗ ನಾನು ಹಿಡ್ಕೊಂಡಿರೋದು ಉಂಟಲ್ಲ 23 ನಂಬರದ್ದು ಬೀಣಿ ನೋಡಿ. ಸೊ ಇದು ನಾವು ಬಲೆ ಉಂಟಲ್ಲ ಮಾಲ್ಚೂರುಗಂದೇಳಿ ನಮ್ಮ ತಂದೆಯವರು ಮಾಡಿದರು. ಈಗ ಉಂಟಲ್ಲ ಅದು ಮಾಲ್ಚೂರು ಈಗ ಕಮ್ಮಿ ಆಗಿದೆ, ಅಂದರೆ ಇಲ್ಲ. ಸೊ ನೆಕ್ಸ್ಟ್ ನಾನು ಉಂಟಲ್ಲ ನೈಟ್ ನಮ್ಮ ತಂದೆ ಒಟ್ಟಿಗೆಲ್ಲ ಹೋಗ್ತಿದ್ದೆ, ಅಂದರೆ ಮಾಲ್ಚೂರೆಲ್ಲ ಇಳಿತಿದ್ದೆ. ಅಂದರೆ ಆವಾಗ ನಾವು ವ್ಲಾಗ್ಸ್ ಅದೆಲ್ಲ ಮಾಡ್ತಿರ್ಲಿಲ್ವಾ. ಸೊ ಈಗ ಮಾಡ್ತಿದ್ದೀನಲ್ಲ, ಈಗ ಪ್ರತಿಯೊಂದು ಎಲ್ಲೆಲ್ಲ ಪ್ಲೇಸ್ ಎಲ್ಲಿ ಹೋಗ್ತೆ ಅಲ್ಲಿ ನಾನು ವಿಡಿಯೋಸ್ ಎಲ್ಲ ಮಾಡ್ತಾ ಹೋಗ್ತೀನಿ. ಸೊ ಈಗ ಅದೇ ನನಗೆ ತುಂಬ ಸ್ವಲ್ಪ ಬೇಸರ ಆಯಿತು, ಅಂದರೆ ಸಿಗಲಿಲ್ಲಲ್ಲ. ಸೊ ನಾನು ನೋಡಿ ಕಳ್ಕೊತಿದ್ದೀನಿ. ತುಂಬ ಬೇಸರ ಆಗ್ತಾ ಉಂಟು. ಅದು ನಾನು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಅದು ಸಿಗಲೇ ಇಲ್ಲ ಮೀನು. ನೋಡಿ ಗೈಸ್, ಇದು ನೋಡಿ, ಈ 0 ನಂಬರ್ ಬಲೆಗುಂಟಲ್ಲ ಇದು ಕಸ ಅನ್ನೋದು ಎಳ್ಕೊಳ್ತದೆ. ಸ್ವಲ್ಪ ಕಿರಿಕಿರಿ 0 ನಂಬರ್ ಬಲೆಗುಂಟಲ್ಲ ಇದು ತಾಗಿದ್ರೆ ಉಂಟಲ್ಲ ತಪ್ಪಿಸ್ಲಿಕ್ಕೂ ತುಂಬ ಕಷ್ಟ. ಅಂದರೆ ಬೀಣಿ ಸ್ವಲ್ಪ ದಪ್ಪ ಆದ ಹೋದಂಗೂ ನಿಮ್ಮ ಕಸ ತೆಗೆದ್ರೆ ಹಿಂಗೆ ಕೊಡ್ಕಿದ್ರೆ ಹೋಗ್ತದೆ. ಸಪುರ ಆದಂಗೆ ಉಂಟಲ್ಲ ಬ್ಯಾಡ್ ಅಂದರೂ ಅಂಟ್ಕೊಂಡಿರ್ತದೆ. ಅದು ಸ್ವಲ್ಪ ಕಿರಿಕಿರಿ ಆಗ್ತದೆ. ಅಂದರೆ ಮೀನು ತಾಗಲಿಕ್ಕೆ ಸಪುರ ಬೀಣಿ ಬೆಟರ್. ಸೊ ನನ್ನ ಸಬ್ಸ್ಕ್ರೈಬರ್ ಲಿಸ್ಟಲ್ಲಿ ಕೆಲವರು ಮೀನುಗಾರರು ಇದ್ದಾರೆ. ಸೊ ಅವ್ರಿಗೆ ಗೊತ್ತುಂಟು. ಸೊ ಹೊಸ ಸಬ್ಸ್ಕ್ರೈಬ್ನವರಿಗೂ ಅದು ಅಷ್ಟು ಪಕ್ಕ ಗೊತ್ತಿಲ್ಲ. ಹಾಗಾಗಿ ಸೊ ಏನಂತ ಆಗಿದೆ. ಮತ್ತೆ ಇನ್ನೊಂದು ವಿಷಯ ಗಾಯ್ಸ್, ಏನಂದ್ರೆ ಅದು ಈ ಬಲೆ ಉಂಟಲ್ಲ ಯಾವ್ದೋ ಕಲ್ಲಿಗೆ ಮುಂಡಿಗೆಲ್ಲ ತಾಗಿದ್ರೆ ಉಂಟಲ್ಲ ಬಲೆ ಎಲ್ಲ ಹರಿದು ಹೋಗ್ತದೆ. ಸೊ ಅದು ತುಂಬ ಕಷ್ಟಕರವಾದ ಕೆಲಸ. ನಮ್ಮ ತಂದೆಗೆ ಗೊತ್ತಿಲ್ಲ. ಈಗ ನಮ್ಮ ತಂದೆ ನೋಡಿದ್ರೆ ಉಂಟಲ್ಲ ಬೈತಾರೆ. ಇದು ಕೂಡ ವಿಡಿಯೋ ಮಾಡ್ಬೋದು, ಯಾಕಂದರೆ ಅದು ನೈಟ್ ಸಿಗುವ ಅಂಥದ್ದಲ್ಲ. ಸೊ ನೈಟ್ ನಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಬರೋದಿಲ್ಲ. ಹಾಗಾಗಿ ಸೊ ಇನ್ನೊಂದು ಈಗ ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತೇಳಿ ಉಂಟು ಫ್ರೆಂಡ್ಸ್. ನಾನು ಒಂದು 4 ಗಂಟೆ ಅಷ್ಟೊತ್ತಿಗೆ ನಮ್ಮ ತಂದೆ ಒಟ್ಟಿಗೆ ಕರ್ಕೊಂಡು ಹೋಗ್ಲಿ ಉಂಟು. ಅಂದರೆ ಪರಶುರಾಮ ಸೃಷ್ಟಿ
ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಸಕ್ಕತ್ತಾಗಿದೆ ಮಾತ್ರ. ಸೊ ನಾನು ಅಲ್ಲಿ ಈಗ ಹೋಗ್ಲಿಕ್ಕೆ ಉಂಟು. ನೋಡಿ ಗೈಸ್, ಬೇಡ ಬೇಡ ಅಂದರೂ ಕೂಡ ಇದೆಲ್ಲ ತಾಗಿದೆ ನೋಡಿ. ಕಿರಿಕಿರಿ ಮಾತ್ರ ಜೀರ್ಣ ಅಂದರೆ ಎಳ್ಕೊಂತದ್ದೆ ಮೀನು. ಅದಕ್ಕೆ ಜಾಸ್ತಿ ಸಿಗೋದು ಯಾಕಂದರೆ ಅಂದರೆ ಮೀನು ಹತ್ರ ಬಂದಾಗ ಉಂಟಲ್ಲ ಮೀನು ಎಳ್ಕೊಳ್ತದೆ. ಸೊ ಕೆಲವರು ನಮ್ಮ ಊರ ಕಡೆಯವರು ಏನು ಮಾಡ್ತಿದ್ದಾರೆ ಅಂದರೆ ನಿಜವಾಗಿ ಒಂದು 4-5 ಬಾಲೆ ಇದ್ರೆ ಸಾಕು. ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ಒಬ್ಬೊಬ್ರು ಉಂಟಲ್ಲ 14-15 ಬಾಲೆಯನ್ನು ತಗೊಂಡೋಗಿ ಉಂಟಲ್ಲ ಮೀನು ತಗೊಂಡು ಬರ್ತಿದ್ದಾರೆ. ಸೊ ನಮಗೇನು ಉಂಟುಂಟ 1-2 ಬಾಲೆ ಅಂದರೆ ಬಿಟ್ಟು ಅದನ್ನು ಕ್ಲೀನ್ ಮಾಡಲಿಕ್ಕೆ ಯಾಕಪ್ಪ ಇಷ್ಟು ಕಿರಿಕಿರಿ ಅಂತ ಅನಿಸ್ತದೆ. ಅವರಿಗಾಗಲ್ಲ, ನಮ್ಗೊಟ್ಟು ದುಡ್ಡು ಬೇಕಷ್ಟೇ. ಆ ಮನಸ್ಥಿತಿ ಇರೋರೆಲ್ಲ ಇದ್ದಾರೆ. ಸೊ ಅವ್ರ ಬಗ್ಗೆ ನಾವೇನು ಅಷ್ಟು ಬೇಗ ಅಷ್ಟೇನೆ ಹೇಳಬೇಕಂತ ಏನಿಲ್ಲ. ಒಬ್ಬೊಬ್ಬರಿದ್ದು ಒಂದೊಂದು ಟ್ಯಾಲೆಂಟ್. ಮೀನುಗಾರಿಕೆ ದಿನ ಹೋದಂಗೆ ಕುಂಠಿತ ಆಗ್ತಾ ಇದೆ. ನಾನು ನಿಮಗೆ ಹೇಳ್ತೇನೆ ಇರ್ತೀನಿ. ಸೊ ನಮ್ಮ ತಂದೆ ಈಗಲೇ ಹೇಳ್ತಿದ್ದಾರೆ, ಆಯ್ತು ಮಾರೆ ಮತ್ತು ಇದು ಈಗಲೇ 300-400 ರೂಪಾಯಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಮುಂದೆ ಹೇಗೆ ಮಾರೆ ಅಂತ ಈಗಲೇ ಹೇಳ್ತಿದ್ದಾರೆ. ನಿಜವಾಗ್ಲೂ ಗಾಯ್ತು ನನಗೆ. ನಾನು ಈ ಮೇಲುದ್ಯೋಗಕ್ಕೆ ಕೂಡ ಕೆಲಸಕ್ಕೆ ಹೋಗ್ತೇನೆ. ನಾನು ನಿಜವಾಗ್ಲೂ ಅನ್ಸ್ಕೊಂಡಿಲ್ಲ. ಚಿಕ್ಕವನಿದ್ದಾಗ ಉಂಟಲ್ಲ ನನಗೆ ನಿಜವಾಗಿ ಈ ಮೀನುಗಾರಿಕೆಯಿಂದನೇ ಮುಂದುವರಿಬೇಕಂತ ಏನೋ ತಲೆಗೆ ಸ್ವಲ್ಪ ಹೊಳೆದಿತ್ತು. ಮತ್ತು ದಿನ ಹೋಗ್ತಾ ಹೋದಂಗೆ ಬುದ್ಧಿ ಬಂದಾಗಿಂದ ಅಂದರೆ ನಮಗೆ ಗೊತ್ತಾಯ್ತು, ಅಂದರೆ ಈ ಮೀನುಗಾರಿಕೆ ಅನ್ನೋದು ತುಂಬ ಕಷ್ಟ, ಆಗುದಿಲ್ಲ ಮುಂದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅದಕ್ಕೆ ನಾನು ತುಂಬ ಇಂಟ್ರೆಸ್ಟ್ ಪಡಲಿಲ್ಲ. ಅಂದರೆ ಸೈಡ್ ಬಿಸ್ನೆಸ್ ಆಗಿ ಮಾಡ್ತಿದ್ದೇನೆ ಅಷ್ಟೇ. ಸೊ ನೋಡಿ ಗೈಸ್, ನಾನು ಹಾಗೆ ಬಿಸಾಕಿದ್ದೆ, ಅಷ್ಟು ಬೇಗ ತಾಗೈತೆ ನೋಡಿ ಇದು ಎಲೆ. ಗೈಸ್ ನೋಡಿ, ಇದು ಶಂಕ. ನಾನು ನೀರು ಫೋರ್ಸ್ ಕೂಡ ಇರಲಿಲ್ಲ, ಅಷ್ಟು ಬೇಗ ಇದಿಷ್ಟು ನೋಡಿ ಶಂಕನ್ನು ತಾಗೆ ಆಯ್ತು. ಅಂದರೆ ನೀವು ಬ್ಯಾಡ ಅಂದ್ರೆ ಇಷ್ಟು ಹತ್ತಿರ ಬಂದಾಗ ಬಲೆ ಉಂಟಲ್ಲ ಅದು ಎಳಿತದೆ ಆ ಬಲೆ. ಓಕೆ ಗೈಸ್, ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕೂಡ ನಾನು ಡಿಫ್ರೆಂಟ್ ಆಗಿರೋ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ. ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.